ಅವನೇನು ಅಷ್ಟು ದೊಡ್ಡ ಇದಲ್ಲ, ನಾವೇ ಅವನ್ನ ದೊಡ್ಡದಾಗಿ ಬಿಂಬಿಸ್ತಿರೋದು. ಭಾಳ ತೂಕ ಕಮ್ಮಿ. ಇನ್ಸಲ್ಟ್ ಮಾಡ್ತಾ ಇದೀಯ ನೀನು. ಅವನು ಒಂದು MLA ಆಗಿ ಹೆಂಗೆ ಸ್ಪೀಚ್, ಅವನು ಎಜುಕೇಟೆಡ್ ಅಂತಾನೆ, ಹೆಂಗೆ ಮಾತಾಡ್ಬೇಕನ್ನೋ ಪರಿಜ್ಞಾನ ಇಲ್ಲ. ಅವನೆಲ್ಲ ಏನು ರಾಜಕೀಯ ಮಾಡ್ತಾನೆ. ಅವನಿಗೆ ನಾನು ಕಪ್ಪೆರಾಯ ಅಂತ ನಾಮಕರಣ ಮಾಡ್ತಾ ಇದ್ದೀನಿ. ನೀವೇನ ಕಪ್ಪೆರಾಯ? ಯಾರು ನಿಮಗೆ ಹೆಸರಿಟ್ಟಿದ್ದು? ನನ್ನ ಹೆಸರು ಕೆಂಪರಾಯ ಸರ್. ನನ್ನ ಮೂತಿ ನೋಡಿ ಎಲ್ಲರೂ ಕಪ್ಪರಾಯ ಕಪ್ಪರಾಯ ಅಂತ ಕರೀತಾರೆ ಸರ್. ಇನ್ಮೇಲೆ ಅದೇ ಅವನ ಹೆಸರು. ಹೌದು, ವಟ ವಟ ಅಂತಿರ್ತಾನೆ ಅವನು ಮಾತಾಡೋದು. ಅವನು ಮಾತು ಯಾವಾಗ ವಟ 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 ಅಂತ ಮಾತಾಡ್ತಿರ್ತಾನೆ. ಚಿಕ್ಕೋನಿರ್ಬೇಕಾದ್ರೆ ಅವ್ರ ಅಮ್ಮ ಅವನ್ಗೆ ಕಪ್ಪೆ ನುಂಗಿಸ್ಬಿಟ್ಟಿರ್ಬೇಕು ಆಂಟಿ. ಯಾವಾಗ ನೋಡಿದ್ರು ವಟ ವಟ ಅಂತ ಬೈತಾನೆ ಇರ್ತಾನೆ ಅಲ್ವಾ. ಒಂದು ಎಜುಕೇಟೆಡ್ ಆಗಿ ಅವನು ಏನು ಯಾರ ಬಗ್ಗೆ, ಯಾಕೆ ನಮ್ಮ ದಾವಣಗೆರೆ ಲೀಡರ್ಗಳ ಬಗ್ಗೆ ಅವ್ನು ಮಾತಾಡೋಕೆ ಅವನು ಯಾರು? ಎಲೆಕ್ಷನ್ ಸಹಜ ಸರ್. ಈಗ ಎಲೆಕ್ಷನ್ ಇದ್ದಾಗ ನಾವು ಜಿದ್ದಾಜಿದ್ದಿ ಕೆಲಸ ಮಾಡ್ತೀವಿ. ಎಲೆಕ್ಷನ್ ಮುಗಿದ್ಮೇಲೆ ಮತ್ತೆ ಯಥಾ ಪ್ರಕಾರ ನಾವು ಇರ್ತೀವಿ. ಇವನು ಸುಮ್ಮನೆ ಎಲ್ಲದನ್ನು ಮುಚ್ಕೊಂಡಿರ್ಬೇಕು. ಅವನು ಸುಮ್ಮನೆ ನಮ್ಮ ಹತ್ರ ಬಂದ, ನಮ್ಮದು ಲ್ಯಾಂಗ್ವೇಜ್ ಬೇರೆ. ತಪ್ಪಾಯ್ತಕ್ಕ, ದಯವಿಟ್ಟು ನಾನು ಕಾಲು ಮುಗಿದೀನಿ, ಬಿಟ್ಬಿಡಬೇಕು. ಅವನು ಬಿಟ್ಟಿದ್ದೀವಿ ದಾವಣಗೆರೆ ಒಳಗೆ ಅಂದರೆ ಅವನು ಏನೋ ಯಾವುದೋ ಒಂದು ಇದರಲ್ಲಿ ಬಂದಿದ್ದಾನೆ ಅಂತ ಅನ್ಕೊಳ್ರಿ ಅಷ್ಟೇ. ಟೈಮ್ ಚೆನ್ನಾಗಿದೆ, ಪೊಲೀಸ್ನವ್ರು ಇಟ್ಕೊಂಡು ಬಂದಿರ್ಬೋದು ಅಷ್ಟೇ. ಬೇರೆ ಟೈಮ್ನಾಗ ಬಂದರೆ ಅವನು ನಾದ್ ಬಿಡ್ತಾರೆ ಜನ. ಕೈಗೆ ಬರ್ತಾವು. ಓಕೆ, ಥ್ಯಾಂಕ್ ಯು. ಚಿಕ್ಕಬಳ್ಳಾಪುರದ ಶಾಸಕರು ನಮ್ಮ ದಾವಣಗೆರೆಗೆ ದೊಡ್ಡದಾಗಿ ಆಗಮಿಸಿದ್ರು. ಯಾಕಂದರೆ ನಮ್ಮ ಭಾರತೀಯ ಜನತಾ ಪಕ್ಷ ನಿಮ್ಮೆಲ್ಲರ ಸಂಸ್ಕೃತ ಪಕ್ಷ. ಯಾಕಂದರೆ ನಾವೆಲ್ಲ ಹುಟ್ಟಿ ಬೆಳೆದಿರ್ತಕ್ಕಂಥದ್ದು ಒಂದು ಸಂಸ್ಕೃತ ಭಾರತೀಯ ಆರ್ಯರ ನಮ್ಮ ಭಾರತ ದೇಶದಲ್ಲಿ ನಮ್ಮ ಭಾರತ ಮಾತೆಯಾಗೋ ಹಾಗೆ ನಮ್ಮ ಭಾರತೀಯ ಪಕ್ಷ ಅಂತ ತಿಳ್ಕೊಂಡಿದ್ದೀವಿ. ಭಾರತೀಯ ಜನತಾ ಪಾರ್ಟಿಗೆ ಅವ್ನು ಮಾತಾಡ್ತಾನೆ ಅಂದರೆ ಇವರಿಗೆ ಬೇರೆ ಥರನೇ ಮಾತಾಡ್ಬೇಕಾಗತ್ತೆ. ಅದು ಅಚ್ಚ ಕನ್ನಡದಲ್ಲಿ ಮಾತಾಡಿದರೆ ಬೇರೆ ಥರ ಅರ್ಥ ಆಗತ್ತೆ. ಮುಲಾಜಿಲ್ದಂಗ ಹೇಳ್ತಾರೆ ನೋಡಿ, ಹೆಚ್ಚಿಗೆ ನಗರ ಎಲ್ಲ ಒಂದೇ. ಯಾರ ಅವ್ರಂತ ಇದ್ರೆ ಅವ್ರ ಹತ್ರ ಇರ್ಲಿ, ನಮ್ಮ ಹತ್ರ ನಡೆಯಲ್ಲ ಅವು. ಥರ ಯಾವುದೇ ಆಗಲಿ ಸ್ವಾಮಿ, ನೀವು ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿದ್ದರೆ ನೀವು ಅಲ್ಲಿ ತೋರಿಸ್ರಿ ಏನಿದ್ರು. ನೀವು ಬೇರೆ ಊರಿಂದ ಬಂದು ದಾವಣಗೆರೆ ತೋರ್ಸಕ್ಕೆ ಬರಬೇಡ್ರಿ. ನಿಮ್ಮ ಅವತಾರ ಏನೇ ಇದ್ರೂ ಕೂಡ ಇಲ್ಲೂ ಘಟಾನುಘಟಿಗಳ ನಾಯಕರು ಇದ್ದಾರೆ, ನಾಯಕಿಯರು ಕೂಡ ಇದ್ದಾರೆ ದಾವಣಗೆರೆಯಲ್ಲಿ. ಬಹಳ ಸಂತೋಷ ಮೇಡಮ್. ಯಾಕಂದರೆ ಇವಾಗ ಬರೀ ಒಂದೇ ಮಾತಿಗೆ ಅಷ್ಟೇ ಸುಮ್ಮನಾಗಲ್ಲ. ನಿಮಗೆ ಇವತ್ತಿನ ದಿವಸ ಏನು ಪರ್ಕೆ ಸೇವೆ ಆಗಿರ್ಬೋದು, ಸ್ಯಾನಿಟೈಸ್ ಸೇವೆ ಇರ್ಬೋದು, ಮತ್ತು ಬೇರೆ ಬೇರೆ ಥರಗಳಿದ್ದಾವೆ. ಆ ಥರ ಎಲ್ಲ ಸೇವೆ ಮಾಡಿ ನಿಮಗೆ ದಾವಣಗೆರೆಗೆ ವೆಲ್ಕಮ್ ಮಾಡಿದ್ದೀವಿ ನಾವು. ಹೌದ್ರಾ? ಇದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್? ಇದನ್ನ ದಾವಣಗೆರೆ ಜನತೆ ಅರ್ಥ ಮಾಡಿಕೊಂಡು ಯಾರಿಗೆ ಓಟ್ ಹಾಕಬೇಕು, ಯಾರಿಗೆ ಓಟ್ ಹಾಕಬಾರ್ದು ಅನ್ನೋದನ್ನು ದಯವಿಟ್ಟು ತಿಳುವಳಿಕೆ ಮಾಡಿ BJPಗೆ ಓಟ್ ಹಾಕಿ ದಯವಿಟ್ಟು ಶ್ರೀನಿವಾಸ್ ದಾಸ್ ಕರೇಪನವ್ರಿಗೆ ಗೆಲ್ಲಿಸ್ಬೇಕು ಅಂತೇಳಿ ಈ ರೀತಿಯಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಚೇತನ ಶಿವಕುಮಾರ್, BJP ಮುಖಂಡರು.